ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಬ್ಯಾಂಕ್ನಲ್ಲಿ ನೀವು ಲೋನ್ ಪಡೆದಿದ್ರೆ ನಿಮಗೀಗ ಮಹತ್ವದ ಸುದ್ದಿಯೊಂದು ಇದೆ. ಹಾಗಾದ್ರೆ ಏನು ಆ ಸುದ್ದಿ? ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ಬ್ಯಾಂಕ್ನಲ್ಲಿ ಸಾಲ ಪಡೆಯುವುದು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡದ ಗ್ರಾಹಕರಿಗೆ ಮುಂದಿನ ದಿನದಲ್ಲಿ ಸಂಕಷ್ಟ ಹೆಚ್ಚಾಗುವ ಸಾಧ್ಯತೆ ಇದೆ. ದೇಶದ ಬ್ಯಾಂಕ್ಗಳು ಹಾಗೂ ಎನ್ಬಿಎಫ್ಸಿ ಸಂಸ್ಥೆಗಳ ಸಾಲ ವಸೂಲಿ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಇದೀಗ ಹೊಸ ನಿಯಮಗಳನ್ನು ಜಾರಿಗೆ ತರಲು ಮುಂದಾಗಿದೆ. ಈಗಾಗಲೇ ಮಸೂದೆ ಸಿದ್ಧವಾಗಿದ್ದು ಸಾರ್ವಜನಿಕರಿಂದ ಅಭಿಪ್ರಾಯವನ್ನು ಆಹ್ವಾನಿಸಲಾಗಿದೆ. ಮೇ 26ರವರೆಗೆ ಅಭಿಪ್ರಾಯ ಸಂಗ್ರಹ ನಡೆಯಲಿದ್ದು ಬಳಿಕ ಆರ್ಬಿಐ ಅಧಿಕೃತ ನಿಯಮಾವಳಿ ಪ್ರಕಟಿಸುವ ನಿರೀಕ್ಷೆ ಇದೆ. ಬ್ಯಾಂಕ್ಗಳಲ್ಲಿ ಹೆಚ್ಚಾಗಿರುವಂತಹ ಇದೀಗ ಬಾಕಿ ಸಮಸ್ಯೆ ನಿಯಂತ್ರಿಸಲು ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಹೊಸ ನಿಯಮ ಜಾರಿಗೆ ಬಂದರೆ ಸಾಲ ಮರುಪಾವತಿ ವಿಳಂಬವಾದ ಸಂದರ್ಭದಲ್ಲಿ ಬ್ಯಾಂಕ್ಗಳು ಅಥವಾ ಎನ್ಬಿಎಫ್ಸಿ ಸಂಸ್ಥೆಗಳು ಗ್ರಾಹಕರು ಆಳ ಇಟ್ಟಿರುವಂತಹ ಮನೆ, ಜಮೀನು ಅಥವಾ ಇತರ ಸ್ಥಿರಾಸ್ತಿಗಳನ್ನು ವಶಪಡಿಸಿಕೊಳ್ಳಬಹುದು. ಈಗಲೂ ಕೆಲವು ನಿಯಮಗಳಡಿ ಈ ಅಧಿಕಾರ ಇದ್ರೂ ಹೊಸ ಮಾರ್ಗಸೂಚಿಯಿಂದ ಪ್ರಕ್ರಿಯೆ ಇನ್ನಷ್ಟು ಸ್ಪಷ್ಟವಾಗಲಿದೆ. ಆದರೆ ಬ್ಯಾಂಕ್ಗಳು ಆಸ್ತಿಯನ್ನು ಶಾಶ್ವತವಾಗಿ ತಮ್ಮ ಬಳಿ ಇಟ್ಕೊಳ್ಳಲು ಅವಕಾಶ ಇರುವುದಿಲ್ಲ. ಆರ್ಬಿಐ ಮಸೂದೆ ಪ್ರಕಾರ ಜಪ್ತಿ ಮಾಡಿದ ಆಸ್ತಿಯನ್ನು ಗರಿಷ್ಠ 7 ವರ್ಷಗಳ ಒಳಗಡೆ ಮಾರಾಟ ಮಾಡಬೇಕು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ಇನ್ನು ಹೊಸ ನಿಯಮದ ಪ್ರಮುಖ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಸಾಲ ಪಡೆದ ವ್ಯಕ್ತಿಗೆ ಅಥವಾ ಅವರ ಆಪ್ತ ಸಂಬಂಧಿಕರಿಗೆ ಜಪ್ತಿ ಮಾಡಿದ ಆಸ್ತಿಯನ್ನು ಮರುಮಾರಾಟ ಮಾಡಲು ಅವಕಾಶ ಇರುವುದಿಲ್ಲ. ಇದರಿಂದ ಅಕ್ರಮ ವ್ಯವಹಾರಗಳಿಗೆ ತಡೆ ಕೂಡ ಬೀಳಲಿದೆ ಅಂತ ಹೇಳಿ ಅಭಿಪ್ರಾಯ ತಿಳಿಸಿದೆ. ಇನ್ನು ಆರ್ಬಿಐ ಮಾರ್ಗಸೂಚಿಯಲ್ಲಿ ಇದೀಗ ಸ್ಪೆಸಿಫೈಡ್ ನಾನ್ ಫೈನಾನ್ಷಿಯಲ್ ಅಸೆಟ್ಸ್ ಎಂಬ ಪದಕ್ಕೂ ಮಹತ್ವ ನೀಡಲಾಗಿದೆ. ಸಾಲ ವಸೂಲಿ ಉದ್ದೇಶದಿಂದ ಬ್ಯಾಂಕ್ಗಳು ವಶಪಡಿಸಿಕೊಳ್ಳುವ ಸ್ಥಿರಾಸ್ತಿ ಹಾಗೂ ಕೆಲವು ಆರ್ಥಿಕೇತರ ಆಸ್ತಿಗಳನ್ನು SNFA ಅಂತ ಹೇಳಿ ಕರೆಯಲಾಗುತ್ತೆ. ಇದರಿಂದ ಬ್ಯಾಂಕ್ಗಳಿಗೆ ಏನು ಲಾಭ? ಇತ್ತೀಚಿನ ವರ್ಷದಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಬಾಕಿ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಹಲವು ಸಂದರ್ಭದಲ್ಲಿ ಕಾನೂನು ಪ್ರಕ್ರಿಯೆ ಹಾಗೂ ಹಳೆಯ ನಿಯಮಗಳು ವಸೂಲಿಗೆ ಅಡ್ಡಿಯಾಗ್ತಾ ಇವೆ ಅಂತ ಹೇಳಿ ಎಂಬ ಅಭಿಪ್ರಾಯ ಕೂಡ ಬ್ಯಾಂಕ್ಗಳದ್ದಾಗಿದೆ. ಇದೇ ಕಾರಣಕ್ಕೆ ಆರ್ಬಿಐ ಇದೀಗ ಹೊಸ ನಿಯಮವನ್ನು ರೂಪಿಸಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.